ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಧ್ಯಾಯ 2 ಶ್ಲೋಕ 2ರಲ್ಲಿ ನಾನಿದ್ದೇನೆ. ಬನ್ನಿ ಶ್ಲೋಕ 2ರ ಅನುವಾದವನ್ನು ತಿಳಿದುಕೊಳ್ಳೋಣ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಿವಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಶ್ರೀಕೃಷ್ಣನು ಒಬ್ಬ ದೇವರು. ಹಾಗಾಗಿ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಹೇಳುವ ಮಾತಿದಾಗಿದೆ. ಅಂದರೆ ನಿನ್ನ ಮನಸ್ಸು ಯಾಕೆ ಈ ರೀತಿ ಒಂದು ಕಶ್ಮಲಾಗಿ? ಪರಮ ಸತ್ಯದ ಸಾಕ್ಷಾತ್ಕಾರ 3 ರೀತಿಯಲ್ಲಿ ಒಂದು ವಿಂಗಡಿಸಿದ್ದಾರೆ. ಅಂದರೆ 3 ರೀತಿಯಾಗಿ ನಾವು ಪರಮಾತ್ಮನನ್ನು ಸೇರುವ ಅಥವಾ ನಮ್ಮ ಆತ್ಮದ ಪರಿಜ್ಞಾನವನ್ನು ತಿಳಿದುಕೊಳ್ಳೋದು 3 ರೀತಿಯಲ್ಲಿ ಒಂದು ಚೆನ್ನಾಗಿ ವಿವರಿಸಿದ್ದಾರೆ. ಈ 3 ಅವಸ್ಥೆಗಳಂದ್ರೆ ಬ್ರಹ್ಮ, ಅಂದರೆ ನಿರಾಕಾರವಾದ ಸರ್ವವ್ಯಾಪ್ತಿಯಾದ ಒಂದು ಬ್ರಹ್ಮನನ್ನು ಒಂದು ಆತ್ಮದ ಮುಖಾಂತರ ನಾವು ಅವರನ್ನು ಒಂದು ಅಳಿಯಬಹುದು. ಈ ಮನುಕುಲದ ಪ್ರತಿಯೊಂದು ಜೀವಿಗಳಲ್ಲಿ ಒಂದು ಹೃದಯ ಅನ್ನೋದಿರ್ತದೆ. ಆ ಹೃದಯದಲ್ಲಿ ಪರಮಾತ್ಮನು ಇದ್ದೇ ಇರ್ತಾನೆ ಅಥವಾ ಜೀವಿಸಿರ್ತಾನೆ ಅನ್ನೋದು ಕೂಡ ಸತ್ಯ ಘಟನೆ ಆಗಿದೆ. ಇದೊಂದು ರೀತಿಯಲ್ಲಿ ನಾವು ಪರಮಾತ್ಮನನ್ನು ಒಂದು ನಮ್ಮ ಹೃದಯದಲ್ಲಿ ಅವರನ್ನು ನೋಡ್ಬೋದು ಅಥವಾ ನಮ್ಮ ಆತ್ಮದಿಂದ ನೋಡ್ಬೋದು ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಾರೆ. ಪರಮ ಸತ್ಯವನ್ನು ಸಾಕ್ಷಾತ್ಕಾರವಾಗಿ ಒಂದು ಅರಿತುಕೊಳ್ಳುವುದರಂದು 3 ರೀತಿಯ ಅವಸ್ಥೆಗಳ ಮುಖಾಂತರ ನಾವು ಅದನ್ನು ಅರಿತುಕೊಳ್ಳಬಹುದು ಅಂತ ಹೇಳ್ಬೋದು. ಯಾಕಂದರೆ 3 ರೀತಿಯ ಒಂದು ಸೂರ್ಯನಿಗೆ ಒಂದು ಹೋಲಿಕೆ ಮಾಡಿ ಇಲ್ಲಿ ವಿವರಿಸಿದ್ದಾರೆ. ಸೂರ್ಯನಂದರೆ ಸೂರ್ಯನಿಗೆ ಮೊದಲಿನದಾಗಿ ಸೂರ್ಯನನ್ನು ಒಂದು ಮೇಲ್ಮೈ ಲಕ್ಷಣ ಆಗಿರ್ಬೋದು, ಅಥವಾ ಸೂರ್ಯನ ಒಂದು ಸೂರ್ಯಗ್ರಹಣ ಆಗಿರ್ಬೋದು, ಅಥವಾ ಸೌರಮಂಡಲ ಬಗ್ಗೆ ಒಂದು ತಿಳಿದುಕೊಳ್ಳುವುದರ ಮುಖಾಂತರ ನಾವು ದೇವರನ್ನು ಕೂಡ ಅರಿತುಕೊಳ್ಳಬಹುದು ಅನ್ನೋದನ್ನು ಇಲ್ಲಿ ಚೆನ್ನಾಗಿ ವಿವರಿಸಿದ್ದಾರೆ. ಸೂರ್ಯನಿಗೆ ಕೂಡ ಒಂದು 3 ರೀತಿಯ ಲಕ್ಷಣಗಳಿವೆ. ಸೂರ್ಯನ ಪ್ರಕಾಶ, ಸೂರ್ಯನ ಒಂದು ಮೇಲ್ಮೈ ಲಕ್ಷಣ, ಮತ್ತು ಒಂದು ಸೂರ್ಯಗ್ರಹ. ಮೊದಲನೇದಾಗಿ ವಿದ್ಯಾರ್ಥಿಗಳು ನಾವು ಜೀವನದಲ್ಲಿ ಸೂರ್ಯನ ಪ್ರಕಾಶನ ಬಗ್ಗೆ ನಾವು ತಿಳಿದುಕೊಳ್ತೇವೆ. ಅಧ್ಯಾಯದಲ್ಲೇ ನಮಗೆ ಒಂದು ಸಣ್ಣ ವಯಸ್ಸಿನಲ್ಲಿ ನಮಗೆ ಸೂರ್ಯನ ಪ್ರಕಾಶದ ಬಗ್ಗೆ ಹೇಳಿಕೊಡ್ತಾರೆ. ಸೂರ್ಯನ ಪ್ರಕಾಶ ಎಷ್ಟಿದೆ ಅಥವಾ ಸೂರ್ಯನ ಪ್ರಕಾಶದಿಂದ ನಮ್ಮ ಸಕಲ ಜರಾಚರಿಗಳು ಕೂಡ ಹೇಗೆ ಆಗ್ತಿದೆ ಅನ್ನೋದನ್ನು ಸೂರ್ಯನ ಪ್ರಕಾಶನ ಬಗ್ಗೆ ಹೇಳಿಕೊಡ್ತಾರೆ. ನಂತರ ಸೂರ್ಯನ ಮೇಲ್ಮೈ ಲಕ್ಷಣಗಳನ್ನು ಹೇಳಿಕೊಡ್ತಾರೆ. ಅಂದರೆ ನಾವು ದೇವರನ್ನು ಈ 3 ರೀತಿಯಾಗಿ ನಾವು ದೇವರನ್ನು ಒಂದು ಭಕ್ತಿಯ ಮುಖಾಂತರ ಹೋಗ್ಬೋದು, ದೇವರನ್ನು ಈ ರೀತಿಯಾಗಿ ನಾವು ಅಳೆದುಕೊಳ್ಬೋದು. ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದು ಕೂಡ ಈ 3 ಅವಸ್ಥೆಗಳ ಮುಖಾಂತರ ನಾವು ತಿಳಿದುಕೊಳ್ಳಬಹುದು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಸೂರ್ಯನ ಪ್ರಕಾಶದ ನಂತರ ಸೂರ್ಯನ ಮೇಲ್ಮೈ ಲಕ್ಷಣ, ಅಂದರೆ ಸೂರ್ಯ ಯಾವ ರೀತಿ ಎಷ್ಟು ಅಂತರದಲ್ಲಿದ್ದಾನೆ, ಅಥವಾ ಸೂರ್ಯನ ಒಂದು ಶಾಖ ಆಗಿರ್ಬೋದು, ಅಥವಾ ಸೂರ್ಯನಿಂದ ಬರುವಂತಹ ಕಿರಣಗಳಾಗಿರ್ಬೋದು ಎಷ್ಟಿದೆ ಅಂತ ಹೇಳಿ ಸೂರ್ಯನ ಮೇಲ್ಮೈ ಲಕ್ಷಣಗಳನ್ನು ತಿಳಿದುಕೊಳ್ಳುತ್ತೇವೆ. ಅತಿ ಬುದ್ಧಿವಂತನಾದವನು ಅಥವಾ ಸಕಲವನ್ನು ಬಲ್ಲವನು 3ನೇದಾಗಿ, ಅಂದರೆ 3ನೇ ಅವಸ್ಥೆಯಲ್ಲಿ ಶ್ರೀಕೃಷ್ಣನನ್ನು ಒಂದು ಇಲ್ಲಿ ವಿವರಿಸಿದ್ದಾರೆ. ಸೂರ್ಯನ ಗ್ರಹದ ಬಗ್ಗೆ ಗೊತ್ತಿದ್ದವನಿಗೆ ಅಥವಾ ಸೂರ್ಯನ ಗ್ರಹನ ಬಗ್ಗೆ ಒಂದು ತಿಳಿದುಕೊಳ್ಳವನು ನಿಜವಾದ ಅರಿತುಕೊಂಡವನು ಅಂತ ಇಲ್ಲಿ ಹೇಳಿದ್ದಾರೆ. ನಾವು ಅಷ್ಟೊಂದು ಯೋಚನೆ ಮಾಡಲ್ಲ. ಸೂರ್ಯನ ಪ್ರಕಾಶ ಆಗಿರ್ಬೋದು, ಸೂರ್ಯನ ಮೇಲ್ಮೈ ಲಕ್ಷಣ ಗೊತ್ತಿರ್ತದೆ. ಆದರೆ ಸೂರ್ಯಗ್ರಹ ಹೇಗೆ ಆಗ್ತದೆ ಅಥವಾ ಸೂರ್ಯಗ್ರಹ ಹೇಗೆ ಉಂಟಾಗ್ತದೆ ಅನ್ನೋದು ನಮಗೆ ಅಷ್ಟು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗಲ್ಲ. ನಮ್ಮ ಜೀವನದಲ್ಲಿಯೂ ಅಷ್ಟೇ ಈ 2 ಅವಸ್ಥೆಯಲ್ಲಿ ಮಾತ್ರ ನಾವಿದ್ದೇವೆ. ಮುಂದಿನ 3ನೇ ಅವಸ್ಥೆಗೆ ಕಾಲಿಡಲಿಕ್ಕೆ ಕೂಡ ನಮ್ಮ ಹತ್ರ ಒಂದು ಸಮಯ ಅನ್ನೋದಿಲ್ಲ. ಸೂರ್ಯಗ್ರಹದ ಒಂದು ಹೃದಯ ಭಾಗಕ್ಕೆ ಹೋಗಿ ಯಾವ ವಿದ್ಯಾರ್ಥಿ ಒಂದು ಅಧ್ಯಯನ ಮಾಡ್ತಾನೋ ಅವನ ಒಂದು ಶ್ರೀಕೃಷ್ಣನ ಹೃದಯದಲ್ಲಿ ಇರ್ತಾನೆ ಅನ್ನೋದನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ. ನಾವು 2 ಅವಸ್ಥೆಗಳ ಮುಖಾಂತರ ಮಾತ್ರ ನಮ್ಮ ಜೀವನವನ್ನು ನಡೆಸ್ತಿದ್ದೇವೆ. 3ನೇ ಅವಸ್ಥೆಯಲ್ಲಿ ನಾವು ಹೋಗ್ತಾನೆ ಇಲ್ಲ. ಪರಮಾತ್ಮನ ಒಂದು ಹೃದಯದಲ್ಲಿ ನಾವು ಉಳಿತಾ ಇಲ್ಲ. ಯಾಕಂತ ಹೇಳಿದರೆ ನಾವು ಆ ಸಮಯ ಆಗಿರ್ಬೋದು ಅಥವಾ ನಮ್ಮಲ್ಲಿ ಒಂದು ತಾಳ್ಮೆ ಆಗಿರ್ಬೋದು ಇಲ್ಲ. ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ, ಅರ್ಜುನ, ನೀನು ಒಂದು 2 ಮುಖಗಳ 2 ಅವಸ್ಥೆಗಳ ಮುಖಾಂತರ ನೀನು ಅಳಿತಿದೆಯಾ ಹೊರತು ನೀನು ಸಾಕ್ಷಾತ್ಕಾರಕ್ಕೆ ಬರ್ತಿಲ್ಲ ಅಥವಾ ಹೃದಯವನ್ನು ಅರಿತುಕೊಳ್ತಿಲ್ಲ. ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಥವಾ ನಾನು ಯಾಕೆ ನಿನಗೆ ಉಪದೇಶ ಮಾಡ್ತಿದ್ದೇನೆ ಅಂತ ಹೇಳಿ ನಿನಗೆ ಅರಿವಾಗ್ತಿಲ್ಲ. ನೀನು ಅಜ್ಞಾನದಲ್ಲಿದ್ದೀಯಾ. ಇನ್ನೂ ನೀನು ಅಜ್ಞಾನದಿಂದ ಹೊರಗೆ ಬಾ. ಇನ್ನು ಈ ಅಜ್ಞಾನದಿಂದ ಹೊರಗೆ ಬರದಿದ್ರೆ ನೀನು ಅಪಕೀರ್ತಿಗೆ ಕಾರಣ ಆಗ್ತಿದೆ, ಅಥವಾ ನಿನ್ನ ಇಷ್ಟು ದಿವಸ ಮಾಡಿದಂತಹ ಎಲ್ಲ ಒಂದು ಕಾರ್ಯಗಳಿಗೆ ನಿನಗೆ ಅಪಕೀರ್ತಿ ಬರ್ತದೆ ಅನ್ನೋದನ್ನು ಶ್ರೀಕೃಷ್ಣರಲ್ಲಿ ಹೇಳ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ ಪ್ರಯತ್ನಗಳು ಮಾಡ್ತಾನೆ ಇರ್ತೇವೆ ದಿನನಿತ್ಯ ಜೀವನದಲ್ಲಿ. ಆದರೆ ಕೊನೆಯದಾಗಿ ನಾವು ಅದನ್ನು ಕೈ ಬಿಟ್ಟು ಬಿಡ್ತೇವೆ, ಇನ್ನೇನು ಆಗೋದಿಲ್ಲ ಅಂತ ಹೇಳಿ. ದೊಡ್ಡ ಜಯ ಇಟ್ಟಾಗ ದೇವರು ಪ್ರತಿ ಬಾರಿ ಕೂಡ ನಿನ್ನನ್ನು ಸೋಲಿಸ್ತಾರಂತೆ ಅಥವಾ ನಮ್ಮನ್ನು ಸೋಲಿಸ್ತಾರಂತೆ. ಆದರೆ ನಾವು ಅದನ್ನು ಅರ್ಥಕೊಳ್ಳೋದಿಲ್ಲ. ಅಲ್ಲಿಗೆ ಪ್ರಯತ್ನವನ್ನು ನಿಲ್ಲಿಸ್ತೇವೆ. ಅದೆಷ್ಟೋ ಒಂದು ಜೀವನದಲ್ಲಿ ನಾವು ಪ್ರತಿ ಬಾರಿ ಕೂಡ ಸೋಲ್ತೇವೆ. ಆಗ ನಾವು ಏನು ಅನ್ಕೋತೇವೆ, ದೇವರು ನಮ್ಮ ಕೈಯೇ ಹಿಡಿತಿಲ್ಲ ಅಥವಾ ದೇವರಿಗೆ ನಮ್ಮ ಮೇಲೆ ಕರುಣೆನೇ ಇಲ್ಲ ಅಂತ ಅನ್ಕೋತೇವೆ. ದೇವರಿಗೆ ನಿಮ್ಮ ಮೇಲೆ ಕರುಣೆ ಇದೆ ಅಥವಾ ನಮ್ಮ ಮೇಲೆ ಕರುಣೆ ಇದೆ, ಆದರೆ ಅವರು ಪರೀಕ್ಷೆ ಮಾಡ್ತಿದ್ದಾರೆ. ಯಾವುದೇ ಒಂದು ಸಿಗಬೇಕು ಅಂತ ಹೇಳಿದರೆ ಸರಳವಾಗಿ ಸಿಗುವುದಿಲ್ಲ. ಸರಳವಾಗಿ ಸಿಕ್ಕರೆ ಕೂಡ ಅದಕ್ಕೆ ಒಂದು ಮೌಲ್ಯ ಇರುವುದಿಲ್ಲ ಅಥವಾ ಅದಕ್ಕೆ ಒಂದು ಬೆಲೆ ಇರುವುದಿಲ್ಲ.
ಹಾಗಾಗಿ ನಮಗೆ ಯಾವುದೋ ಒಂದು ಕಷ್ಟದಲ್ಲಿ ಸಿಗ್ತದೆ ಅಥವಾ ತುಂಬ ಟೈಮ್ ತಗೊಂಡು ಸಿಗ್ತದೆ, ಅದಕ್ಕೆ ಒಂದು ಗೌರವ ಇರ್ತದೆ ಮತ್ತು ಅದರ ಮೇಲೆ ಒಂದು ನಮಗೆ ತಾಳ್ಮೆ ಅನ್ನೋದು ಇರ್ತದೆ, ಅಥವಾ ನಮಗೆ ಅದರ ಮೇಲೆ ಒಂದು ಅನುಕಂಪ, ಪ್ರೀತಿ ಅನ್ನೋದು ಇರ್ತದೆ. ಯಾವುದೇ ಒಂದು ಪ್ರೀತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ನಮಗೆ ಸಾಮಾನ್ಯವಾಗಿ ಅಥವಾ ಸರಳ ರೀತಿಯಲ್ಲಿ ಸಿಕ್ಕರೆ ಅದು ನಮಗೆ ಬೆಲೆನೇ ಇರೋದಿಲ್ಲ. ಹಾಗಾಗಿ ದೇವರು ಪ್ರತಿಯೊಂದು ಬಾರಿ ಕೂಡ ನಮ್ಮನ್ನು ಸೋಲಿಸ್ತಾರೆ ಅಂದರೆ ನಮ್ಮ ಧೈರ್ಯ ಇನ್ನೂ ಹೆಚ್ಚಾಗಬೇಕು, ನಮ್ಮಲ್ಲಿರುವ ತಾಳ್ಮೆ ಇನ್ನೂ ಕೂಡ ಹೆಚ್ಚಾಗಬೇಕು, ಭಕ್ತಿ ಕೂಡ ಅಷ್ಟೇ ಇನ್ನೂ ಹೆಚ್ಚಾಗಬೇಕು. ತಂದೆ ನನ್ನನ್ನು ಸೋಲಿಸ್ತಿದ್ಯಾ ಅಥವಾ ಇನ್ನೂ ನನ್ನನ್ನು ಸೋಲಿಸ್ತಿದ್ಯಾ, ಸೋಲಿಸು, ಆದರೆ ನಾನು ಇನ್ನೂ ಕೂಡ ಗಟ್ಟಿಯಾಗ್ತಿದ್ದೀನಿ, ನಾನು ಯಾವುದೇ ರೀತಿ ಒಂದು ಮಾಡಿದ ಕಾರ್ಯವನ್ನು ಇನ್ನೂ ಬಿಡುವುದಿಲ್ಲ, ನಾನು ಇನ್ನೂ ಗಟ್ಟಿಯಾಗ್ತೀನಿ, ಇನ್ನೂ ನಾನು ಎತ್ತರ ಮಟ್ಟಕ್ಕೆ ಹೋಗ್ತೇನೆ ಅಂತ ಹೇಳಿ ಯಾವಾಗ ನಾವು ಆಲೋಚನೆ ಮಾಡ್ತೇವೆ, ಯಾವಾಗ ನಮ್ಮ ಮೂರನೇ ಅವಸ್ಥೆಯನ್ನು ನಾವು ಯೋಚನೆ ಮಾಡ್ತೇವೆ, ಆಗ ನಾವು ಶ್ರೀಕೃಷ್ಣನವ್ರದ್ದು ಹೃದಯದಲ್ಲಿ ಇರ್ತೇವೆ ಅನ್ನೋದನ್ನು ಭಗವದ್ಗೀತೆ ಹೇಳ್ತದೆ. ಸೂರ್ಯನ ಗ್ರಹ, ಸೂರ್ಯ ಒಂದು ಮೇಲ್ಮೈ ಲಕ್ಷಣ, ಸೂರ್ಯ ಮಂಡಲ ಮತ್ತು ಸೂರ್ಯನ ಒಂದು ಗ್ರಹವನ್ನು ಯಾರು ಕೂಡ ಒಂದು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸೂರ್ಯನ ಒಂದು ಕಿರಣಗಳಾಗಿರ್ಬೋದು ಅಥವಾ ಸೂರ್ಯನ ಒಂದು ಮಂಡಲದ ಬಗ್ಗೆ ಗೊತ್ತಿದ್ದವರಷ್ಟೇ ಪರಮ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಮೂರು ಅವಸ್ಥೆಗಳನ್ನು ತಿಳಿದುಕೊಂಡಾಗ ಮಾತ್ರ ನಾವು ದೇವರ ಒಂದು ಕೃಪೆಗೆ ಪಾತ್ರರಾಗ್ತೇವೆ ಅನ್ನೋದನ್ನು ಭಗವದ್ಗೀತೆ ಹೇಳಿಕೊಡ್ತದೆ. ನಾವು ಉದಾಹರಣೆ ಮುಖಾಂತರ ಸೂರ್ಯನನ್ನು ಹೇಳ್ತೇವೆ, ಆದರೆ ದಿನನಿತ್ಯ ಜೀವನದಲ್ಲಿ ನಾವು ಮೂರು ಅವಸ್ಥೆಗಳ ಮುಖಾಂತರ ನಾವು ನೋಡಬೇಕು. ಒಬ್ಬರ ಸ್ಥಿತಿಯನ್ನು ಕೂಡ ನಾವು ಒಂದೇ ಮುಖದಲ್ಲಿ ಯೋಚನೆ ಮಾಡೋದಲ್ಲ, ಅವರ ಅಂತರಾಳವನ್ನು ನಾವು ಅಳಿದು ನೋಡಬೇಕು, ಅವರ ಅಂತರಂಗವನ್ನು ಅಳಿದು ನೋಡಬೇಕು. ಬದುಕಿನ ಒಂದು ಮೌಲ್ಯವನ್ನು ತಿಳಿದವನಾಗಿರ್ಬೋದು, ಬದುಕಿನ ಬಗ್ಗೆ ಒಂದು ಆಲೋಚನೆಗಳನ್ನು ಕೊಟ್ಟಿರುವಂಥ ಅಥವಾ ಒಂದು ದೇವರ ಬಗ್ಗೆ ಅನುಕಂಪ ಇರುವನು ಈ ರೀತಿ ಯೋಚನೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ನೀನು ಅಪಕೀರ್ತಿಗೆ ಕಾರಣ ಆಗ್ತೆ. ಯಾವಾಗ ನೀನು ಯುದ್ಧ ಭೂಮಿಯಲ್ಲಿ ಸಕಲ ದೇವಾನುದೇವತೆಗಳನ್ನೇ ಸಪೋರ್ಟಿಗೆ ನಿಂತಾಗ ಅವಮಾನಗಳಾಗ್ತದೆ, ನಿನಗೆ ಒಂದು ಅವಮಾನ ಆಗ್ತದೆ. ಅಷ್ಟೇ ಅಲ್ಲದೆ ನೀನು ಅಂಧಕಾರದಿಂದ ಹೊರಗೆ ಬಾ, ಅಜ್ಞಾನದಿಂದ ಹೊರಗೆ ಬಾ. ಲೌಕಿಕ ಪ್ರಪಂಚದಲ್ಲಿ ನೀನಿದೆಯಾ, ನೀನು ಒಂದು ಸಂಬಂಧಿಕರು ಅಥವಾ ಒಂದು ಕುಟುಂಬ ಅನ್ನೋದನ್ನು ಮರೆತು ನೀನು ಈ ಒಂದು ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು. ಆಗ ಮಾತ್ರ ಜಯ ಗಳಿಸಲಿಕ್ಕೆ ನಿನಗೆ ಸಹಾಯ ಆಗ್ತದೆ ಅಥವಾ ನೀನು ಪರಮ ವ್ಯಕ್ತಿ ಆಗಲಿಕ್ಕೆ ಕೂಡ ಸಾಧ್ಯ ಅಂತ ಹೇಳಿ ಶ್ರೀಕೃಷ್ಣರು ನುಡಿತಾರೆ. ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.